ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು, ವಯೋಮಿತಿ ಎಷ್ಟಿರಬೇಕು, ವಿದ್ಯಾರ್ಹತೆ ಏನ್ ಮಾಡಿರಬೇಕು, ಸ್ಯಾಲ್ರಿ ಏನಿರುತ್ತೆ, ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ, ಇದ್ರೆ ಎಷ್ಟಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ RDPR ಅಂತ ಏನ್ ಹೇಳ್ತೀವಲ್ಲ, ಅವರು ಒಂಬಡ್ಸ್ಮನ್ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ. ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 66 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಗೊತ್ತಾಯ್ತಲ್ಲ, 18ರಿಂದ 66. ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ 10,000ದಿಂದ 45,000 ರೂಪಾಯಿ ಇರುತ್ತೆ ಸ್ಯಾಲ್ರಿ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಬರ್ತ್ ಸರ್ಟಿಫಿಕೇಟ್ ಬೇಕಾಗತ್ತೆ, ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್, ವಾಸಸ್ಥಳ ದೃಢೀಕರಣ ಪತ್ರ ಬೇಕು, ಮತ್ತೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನ ಪ್ರೂವ್ ಮಾಡೋದಕ್ಕೆ ಮಾರ್ಕ್ಸ್ ಕಾರ್ಡು ಅಥವಾ ಸರ್ಟಿಫಿಕೇಟ್ಸು ಅವೆಲ್ಲ ಬೇಕಾಗುತ್ತೆ. ಅದೆಲ್ಲದು ತೆಗೆದಿಟ್ಕೊಂಡಿರಿ, ಒಂದು ಕಾಪಿ ಮಾಡಿ ಇಟ್ಕೊಂಡಿರಿ ಮೊಬೈಲಲ್ಲಿ ಅಥವಾ ಎಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲಿ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇಫ್ ಎನಿ ನಿಮ್ಗೇನೋ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನ ತೆಗೆದಿಟ್ಕೊಳ್ಳಿ. ಮತ್ತೆ ಪಬ್ಲಿಕ್ ನೋಟರೈಸ್ಡ್ ಸರ್ಟಿಫಿಕೇಟ್ ಇಫ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ, ನಿಮ್ಮ ಮೇಲೆ ಏನಾದರೂ ಡಿಪಾರ್ಟ್ಮೆಂಟಲ್ ವಿಚಾರಣೆ ಏನಾದರೂ ನಡೀತಾ ಇದ್ರೆ ಅದಕ್ಕೆ ಪಬ್ಲಿಕ್ ನೋಟರೈಸ್ಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೇಲೇನು ಎನ್ಕ್ವೈರಿ ನಡೀತಾ ಇಲ್ಲ ಅಂತ ಹೇಳಿ, ವಿಚಾರಣೆ ನಡೀತಾ ಇಲ್ಲ ಯಾವುದೂ ಅಂತ ಹೇಳಿದ್ರೆ ಅದೇನು ಅವಶ್ಯಕತೆ ಇರೋದಿಲ್ಲ. ಉದ್ಯೋಗ ಸ್ಥಳ ನೋಡೋದಾದ್ರೆ ಮೈಸೂರು, ಕೋಲಾರ, ದಕ್ಷಿಣ ಕನ್ನಡದಲ್ಲಿ ಇರುತ್ತೆ, ಕರ್ನಾಟಕದಲ್ಲಿ. ಇದಿಷ್ಟು ಪ್ಲೇಸ್ಗಳಲ್ಲಿ ಖಾಲಿ ಇರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಹೇಗೆ ಹಾಕೋದು, ಎಜುಕೇಷನ್ ಏನು ಮಾಡಿರಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು, ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಅಪ್ಲಿಕೇಶನ್ನ ನೀವು ಆಫ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಆಫ್ಲೈನ್ ಅಂತ ಏನು ಅಂತ ಕೇಳಿದ್ರೆ, ನೀವು ಕೊರಿಯರ್ ಮೂಲಕ ಕಳಿಸ್ಬೋದು, ಅಥವಾ ಪೋಸ್ಟ್ ಮೂಲಕ ಕಳಿಸ್ಬೋದು, ಅಥವಾ ನೀವೇ ಖುದ್ದಾಗಿ ಹೋಗಿ ಕೊಡ್ತೀನಿ ಅಂದರೂ ಅದು ಕೂಡ ಮಾಡಬಹುದು. ಇದು ಆಫ್ಲೈನ್ ಪ್ರಕ್ರಿಯೆ ಆಗಿರುತ್ತೆ. ನೀವು ಅಪ್ಲಿಕೇಶನ್ ಫಿಲಪ್ ಮಾಡೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ PDF ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕಂದರೆ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಕೆಲಸ ಸಿಗಲ್ಲ. ಇದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ಅಂತ ಹೇಳೋದು. ಈ ಅಫಿಷಿಯಲ್ ನೋಟಿಫಿಕೇಶನ್ನು ಮತ್ತು ಈ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಬೇಕಲ್ವ, ಅದನ್ನು ಇದು ಎರಡು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಆ ಚಾನಲ್ನ ಜಾಯಿನ್ ಆಗಿ ಅಲ್ಲಿಂದ ನೀವು ಅಫಿಷಿಯಲ್ ನೋಟಿಫಿಕೇಶನ್ನು, ಅಪ್ಲಿಕೇಶನ್ ಫಾರಮ್ ಎರಡನ್ನೂ ಡೌನ್ಲೋಡ್ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಏನಾದರೂ ಬೇಕು, ಅಲ್ಲಿಂದನೇ ನೀವು ಡೌನ್ಲೋಡ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಅದನ್ನು ತಗೋಬಹುದು. rdpr.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಹೋಗ್ಬೇಕಂತಿಲ್ಲ, ನೀವೇ ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ಹಾಕೋಬೋದು ಅಪ್ಲಿಕೇಶನ್ನ. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ, ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ಸಲ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ. 08022342163. ಓಕೆನಾ? ಇದಕ್ಕೆ ಏನೇನು ರೂಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವವರು ಯಾವುದೇ ರಾಜಕೀಯ ಪಕ್ಷದ ಮತ್ತು ನಿಷೇಧಿತ ಸಂಘದ ಸಂಸ್ಥೆಯ ಸದಸ್ಯರಾಗಿರಬಾರದು. ನೀವು ಯಾವ್ದಾರ ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಯಾವ್ದಾರ ಬ್ಯಾನ್ಡ್ ಸಂಘಕ್ಕೆ ಎಲ್ಲ ಸೇರಿದ್ರೆ ಅಂಥ ಸದಸ್ಯರಾಗಿರಬಾರ್ದು. ಅಂಥವ್ರಿದ್ರೆ ಅಪ್ಲಿಕೇಶನ್ನ ತಗೊಳ್ಳೋದಿಲ್ಲ ಅವರು ಅಂತ ಹೇಳ್ತಾರೆ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವವರು ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವೀಧರರಾಗಿರತಕ್ಕದ್ದು ಅಂತ ಹೇಳಿದ್ರೆ ಗ್ರಾಜ್ಯುಯೇಟ್ ಆಗಿರಬೇಕಾಗತ್ತೆ. ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಕಾಲೇಜಿಂದ ಡಿಗ್ರಿ ಮಾಡಿರಬೇಕಾಗತ್ತೆ. ನೆಕ್ಸ್ಟ್,
ತಪಾಸಣೆ, ಕ್ಷೇತ್ರ ಭೇಟಿ ಹಾಗೂ ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಳ್ಳುವ ದೈಹಿಕವಾಗಿ ಸಾಮರ್ಥ್ಯರಾಗಿರಬೇಕು. ಅಂದ್ರೆ ಈಗ ನೀವು ಚೆಕ್ ಮಾಡಬೇಕಾಗತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕಾಗತ್ತೆ, ವೀಕ್ಷಣೆ ಇರುತ್ತೆ, ಇದೆ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ. ಅದಕ್ಕೆ ನಿಮಗೆ ಫಿಸಿಕಲ್ ಫಿಟ್ ಇರ್ಬೇಕು, ನೀವು ಅಲ್ಲೆಲ್ಲ ಓಡಾಡ್ಬೇಕಲ್ವಾ, ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಇರಬೇಕು ಅಂತ ಕೇಳ್ತಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಗರಿಷ್ಠ ವಯಸ್ಸು 66 ವರ್ಷಗಳನ್ನು ಮೀರಿರಬಾರದು. ಮ್ಯಾಕ್ಸಿಮಮ್ 66 ಅಂತ ಹೇಳಿದೆ. 66ಕ್ಕಿಂತ ಜಾಸ್ತಿ ಇರೋರನ್ನ ತಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತಾರಂತ ಅಪ್ಲಿಕೇಶನ್ನ. ನೇಮಕಾತಿಯು ಮೊದಲಿಗೆ 2 ವರ್ಷಗಳ ಅವಧಿಯದಾಗಿರುತ್ತದೆ. ಇದು ಜಸ್ಟ್ ಫಸ್ಟಿಗೆ 2 ವರ್ಷದ ಕೆಲಸ ಆಗಿರುತ್ತೆ. ಅದಾದ ನಂತರ ಆದರೆ ಕಾರ್ಯನಿರ್ವಹಣೆಯ ಅತೃಪ್ತಿಕರವಾಗಿ ಕಂಡುಬಂದಲ್ಲಿ ಅವಧಿಗೆ ಮುನ್ನವೇ ಹುದ್ದೆಯಿಂದ ಬಿಡುಗಡೆ ಮಾಡಲಾಗುವುದು. 2 ವರ್ಷದ ಜಾಬ್ ಇರುತ್ತೆ ಇದು. ಆದರೆ ನಿಮ್ಮೇನಾದ್ರೂ ನೀವು ಕರೆಕ್ಟಾಗಿ ಕೆಲಸ ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಮುಂಚೆನೆ ರಿಲೀಸ್ ಮಾಡ್ಬೋದು ಈ ಜಾಬಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಹೊರಡಿಸಿದ ಆದೇಶಗಳ ಅನುಸಾರ ಸಂಭಾವನೆ ಸಿಟ್ಟಿಂಗ್ ಫೀಸು ನೀಡಲಾಗುವುದು. ಸೆಂಟ್ರಲ್ಲು ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ಸಂಭಾವನೆ ಕೊಡ್ತಾರೆ. ಎಷ್ಟು ಅಂತ ತಿಳಿಸಿದ್ದಾರೆ ಇಲ್ಲಿ. ಪ್ರಸ್ತುತ ಮಾಸಿಕ 10,000 ಮಾಸಿಕ ಇರುತ್ತೆ. ಅದಾದ ಗೌರವಧನ ಹಾಗೂ ಪ್ರತಿ ಸಿಟ್ಟಿಂಗ್ಗೆ 2,250 ರೂಪಾಯಿ ಇರುತ್ತೆ ಪ್ರತಿ ಸಿಟ್ಟಿಂಗ್. ಓಕೆನಾ. ಗರಿಷ್ಠ ಮ್ಯಾಕ್ಸಿಮಮ್ 45,000 ತನಕ ಇರುತ್ತೆ. ಮಿತಿಗೊಳಪಟ್ಟ ಸಿಟ್ಟಿಂಗ್ ಫೀಸು ನೀಡಲಾಗುವುದು. ಅದು 45,000 ತನಕ ಕೊಡ್ತಾರೆ ನಿಮಗೆ. ಓಕೆನಾ. ಸದರಿ ಹುದ್ದೆಯ ಅರೆಕಾಲಿಕ ಹುದ್ದೆ ಆಗಿರುತ್ತದೆ. ಮತ್ತೆ ಈ ಕೆಳಗಂಡಂತೆ ಯಾವುದಾದರೊಂದು ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಸೇವಾನುಭವ ಹೊಂದಿರಬೇಕಾಗಿರುತ್ತದೆ. ಮಿನಿಮಮ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ ಈ ಜಾಬಿಗೆ. ಎಲ್ಲೆಲ್ಲಿ ಮಾಡಿರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸಾರ್ವಜನಿಕ ಆಡಳಿತ ಅಥವಾ ಕಾನೂನು ಅಥವಾ ಶೈಕ್ಷಣಿಕ ಕ್ಷೇತ್ರ ಅಥವಾ ಸಮಾಜ ಸೇವೆ ಅಥವಾ ಮ್ಯಾನೇಜ್ಮೆಂಟ್, ಇದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ 10 ಇಯರ್ಸ್ ಆಗಿರಬೇಕಾಗತ್ತೆ. ಅಂಥವ್ರ ಅಪ್ಲಿಕೇಶನ್ ಹಾಕೋಬಹುದು. ಸಾರ್ವಜನಿಕರೊಂದಿಗೆ ಅಥವಾ ಸಮುದಾಯದ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಒಂದು ಕಡ್ಡಾಯ ಅರ್ಹತೆ ಆಗಿರುತ್ತೆ. ಅಂದರೆ ಪಬ್ಲಿಕ್ಕು ಅಥವಾ ಯಾವ್ದಾದ್ರು ಒಂದು ಸೊಸೈಟಿ ಆ ಥರದ್ರಲ್ಲಿ ನೀವು ಕೆಲಸ ಮಾಡಿರೋ ಅಗತ್ಯ ಇದ್ದೇ ಇದೆ. ಅದು ಮ್ಯಾಂಡೇಟರಿ, ಅದು ಇರಲೇಬೇಕು. ಅದಿಲ್ಲ ಅಂತ ಹೇಳಿದ್ರೆ ಈ ಕೆಲಸ ತಗೊಳ್ಳೋದಿಲ್ಲ. ಓಕೆನಾ. ಅಪ್ಲಿಕೇಶನ್ ಆಫ್ಲೈನ್ ಅಂತ ಹೇಳಿದೆ, ಆದರೆ ನಿಮಗೆ ಅಡ್ರೆಸ್ ಬೇಕಲ್ವಾ ಕಳಿಸೋದಕ್ಕೆ. ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ರೂರಲ್ ಡೆವಲಪ್ಮೆಂಟ್ ಕಮಿಷನ್, ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್, 5th ಫ್ಲೋರ್, KSIIDC ಬಿಲ್ಡಿಂಗ್, IT ಪಾರ್ಕ್, ಸೌತ್ ಬ್ಲಾಕ್, ರಾಜಾಜಿ ನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್, ಬೆಂಗಳೂರು 560010. ಇಲ್ಲಿಗೆ 21 ಫೆಬ್ರವರಿ 2025 ನೀವು ಕಳಿಸ್ಕೊಡ್ಬೇಕಾಗತ್ತೆ. ಅಷ್ಟರೊಳಗಡೆ ಕಳಿಸ್ಕೊಡಿ. ಅದಾದ ನಂತರ ಕಳಿಸ್ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದರೊಳಗಡೆ ಕಳಿಸೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ಅಡ್ರೆಸ್ಸಿಂದು. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿ ದಿನಾಂಕ ನೋಡೋದಾದ್ರೆ 22 ಜನವರಿ 2025. ಕೊನೆಯ ದಿನಾಂಕ 21 ಫೆಬ್ರವರಿ 2025. ಓಕೆನಾ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಟ್ಟೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಕಾಲೇಜಿಂದ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಪ್ಲಿಕೇಶನ್ ಫಾರಮ್ ಒಂದ್ಸಲ ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಈ ಥರ ಒಂದು ಅಪ್ಲಿಕೇಶನ್ ಫಾರಮ್ ಇರುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಹೆಸರು, ಇಲ್ಲಿ ವಯಸ್ಸು, ಡೇಟು, ಮಂತು, ಇಯರ್ ಈ ಥರ ಮಾಡಬೇಕಾಗತ್ತೆ. 23/1/2025 ಕೊಟ್ಟಿರಲ್ಲ, ಆ ಥರನೇ ನೀವು ಫಿಲ್ ಮಾಡಬೇಕಾಗತ್ತೆ. ಒಂದ್ಸಲ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಅದಕ್ಕೋಸ್ಕರನೇ ಹೇಳಿದ್ದು. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಅದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಂಚೆ ವಿಳಾಸ, ನಿಮ್ಮ ಅಡ್ರೆಸ್, ಪೋಸ್ಟಲ್ ಅಡ್ರೆಸ್ಸು ಮತ್ತು ಪತ್ರ ವ್ಯವಹಾರದ ವಿಳಾಸ ಇದೆರಡನ್ನು ಮೆನ್ಷನ್ ಮಾಡಿ. ಎರಡು ಸೇಮ್ ಆಗಿದ್ರೆ ಒಂದೇ ಅಡ್ರೆಸ್ ಮೆನ್ಷನ್ ಮಾಡಬಹುದು. ದೂರವಾಣಿ ಅಥವಾ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಎರಡನ್ನು ಮೆನ್ಷನ್ ಮಾಡಿ. ಖಾಯಂ ವಿಳಾಸ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮೆನ್ಷನ್ ಮಾಡಿ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದರೆ ಆರೋಪಿ ಪಟ್ಟಿ ದಾಖಲಾಗಿದೆಯೇ, ಅದನ್ನು ಆಗಿದ್ರೆ ಹೌದು ಅಂತ ಹೇಳಿ ಅದರ ದಾಖಲೆ ಪಟ್ಟಿ ಹಾಕಬೇಕಾಗುತ್ತೆ, ಅಟ್ಯಾಚ್ ಮಾಡಬೇಕಾಗತ್ತೆ. ಅದಾದ ನಂತರ ಪಬ್ಲಿಕ್ ನೋಟರೈಸ್ಡ್ ಡಾಕ್ಯುಮೆಂಟ್ ಹೇಳಿದ್ನಲ್ಲ, ಇಲ್ಲಿದೆ ನೋಡಿ. ಇಲಾಖಾ ವಿಚಾರಣೆಯಲ್ಲಿ ದಂಡನೆಗೆ ಒಳಪಟ್ಟಿರುವಿರೆ, ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇದೆಯೇ, ಆ ಥರ ಏನಾದರೂ ಇದ್ದರೆ ನೀವು ಪಬ್ಲಿಕ್ ನೋಟರೈಸ್ಡ್ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಪಬ್ಲಿಕ್ ನೋಟರಿಯಿಂದ ದೃಢೀಕರಿಸಿದ ವೈಯಕ್ತಿಕ ಘೋಷಣಾ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು.
ಯಾವುದೇ ಸಾಮರ್ಥ್ಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಹೊಂದಿರುವಿರೆ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದನೇ ಈ ಜಾಬ್ ಹೊರಡಿಸಿರೋದು. ವೃತ್ತಿಪರ ಮಾಹಿತಿ ವಿವರ: ಮಾಹಿತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಲಗತ್ತಿಸುವುದು. ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಉನ್ನತ ವಿದ್ಯಾರ್ಹತೆ: ಕನಿಷ್ಠ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವೀಧರರಾಗಿರತಕ್ಕದ್ದು. ಅಂದರೆ ಗ್ರಾಜ್ಯುಯೇಷನ್ ಆಗಿರಬೇಕು. ಅದರ ಡಾಕ್ಯುಮೆಂಟ್ಸ್ ಅಧಿಕೃತ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು. ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡಬೇಕು. ಎಷ್ಟು ವರ್ಷಗಳ ಕೆಲಸದ ಅನುಭವವಿದೆ ವಿವರ ನೀಡುವುದು. ಅದೇ 10 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ನಲ್ಲ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಹಿಂದೆ ಕಾರ್ಯನಿರ್ವಹಿಸಿದ್ದ ಗರಿಷ್ಠ ಹುದ್ದೆ ಸ್ಥಾನ, ಯಾವ ಜಾಬಲ್ಲಿ ಇದ್ರಿ ಅದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಲೆವೆಲ್ ಯಾವುದಿತ್ತಲ್ಲ ಅದನ್ನ. ಯಾವುದಾದ್ರೂ ಸೊಸೈಟಿ ವೃತ್ತಿಕಾಯ ಸಂಸ್ಥೆಯ ಸದಸ್ಯರೇ ಹೌದು ಅಂತ ಹೇಳಿದ್ರೆ ಹೌದು ಅಂತ ಹಾಕಿ ಮತ್ತೆ ವಿವರನ ನೀಡಬೇಕಾಗತ್ತೆ. ನೇಮಕಾತಿ ಬಯಸುವ ಜಿಲ್ಲೆ ಆದ್ಯತೆ ನಮೂದಿಸುವುದು. ಸಮಿತಿಯ ನಿರ್ಣಯವೇ ಅಂತಿಮ. ಅಂದರೆ ನೀವು ಯಾವ ಮೇಲ್ಗಡೆ ಜಿಲ್ಲೆ ಎಲ್ಲೆಲ್ಲಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಿಮಗೆ ಯಾವ ಜಿಲ್ಲೆಯಲ್ಲಿ ಬೇಕು ಅಂತ ಹೇಳಿ 1, 2, 3 ಈ ಥರ ನೀವು ಮೆನ್ಷನ್ ಮಾಡ್ಬೋದು ಆದ್ಯತೆ ಪ್ರಕಾರ. ಫಸ್ಟ್ ಪ್ರಿಫರೆನ್ಸ್ ಯಾವ ಜಿಲ್ಲೆಗೆ, ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಪ್ರಿಫರೆನ್ಸು ಅಂತ ಹೇಳಿ. ಓಕೆನಾ? ಆ ಥರ ಮೆನ್ಷನ್ ಮಾಡಿ ಆಮೇಲೆ ಇಲ್ಲಿ ಸ್ವಯಂ ಘೋಷಣೆ ಡಿಕ್ಲರೇಷನ್ ಓದ್ಕೊಳ್ಳಿ, ಸೆಲ್ಫ್ ಡಿಕ್ಲರೇಷನ್ನು, ಆಮೇಲೆ ಡೇಟು, ನಿಮ್ಮ ಪ್ಲೇಸು, ಇಲ್ಲಿ ನಿಮ್ಮ ಸಹಿ, ಹೆಸರು ಮತ್ತು ಸಹಿ ಹಾಕಿ ಕಳಿಸ್ಕೊಡ್ಬೇಕಾಗತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೀವು ಕೂಡ ಬಳಸ್ಕೋಬೋದು ಈ ವಿಡಿಯೋನ. ಧನ್ಯವಾದ.